ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾವು ಹೊಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಓಕೆ, ಹಾಯ್ ಹೇಳಿ. ಹಾಯ್. ಖುಷಿಯಾಗಿದ್ದಾರೆ ನೀನು. ಅವರೇ ಹೋಗಬೇಕು ಅಂತ ಇದ್ದಿದ್ದು. ಸೊ ಫೈನಲಿ ಹೋಗೋ ಥರ ಇತ್ತು. ಸಾಕಷ್ಟು ದಿನದಿಂದ ನೋಡ್ತಾ ಇದ್ವಿ ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಚಿನ್ನಿ ಬಂದಾಗಲೇ ಹೋಗ್ಬೇಕು ಅಂತ ಇತ್ತು, ಬಟ್ ಆ ಟೈಮಲ್ಲಿ ನನಗೆ ಸ್ವಲ್ಪ ಡೇಟ್ಸ್ ಹೋಯ್ತಲ್ವ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೋಗ್ತಾ ಇದ್ದೆ. ಚಿನ್ನಿ ಇಲ್ಲದೆ ನಾನು ಅಂತ ಇದ್ಲು ಫೋನ್ ಮಾಡಿದಾಗ. ಅವಳು ಆಲ್ರೆಡಿ ಹೇಳ್ತಾ ಇದ್ಲು, ಸಮ್ಮರ್ ಹಾಲಿಡೇಸಲ್ಲಿ ಅದೇನೋ ಬರ್ತಿದ್ದಂಗೆ ಹೋಗ್ಬಿಡ್ಬೇಕು ನಾವು ಮಂತ್ರಾಲಯಕ್ಕೆ ಅಂತ ಹೇಳ್ತಾ ಇದ್ಲು. ಹಾಂ, ನಾನು ಹೇಳ್ದೆ ತಾನೆ ನಿಮಗೆ ಅವಾಗೆ ಹೋಗೋಣ ಬಿಡಿ ಅಂತ. ನೀವೇನಂದ್ರೆ ಇವಾಗ ಹೋಗೋಣ, ಅವಾಗ ಹೋಗೋಣ ಅಂತ ಅಂದರೆ ಮತ್ತೆ ಅವಾಗ ಹೋಗೋಣ ಅಂದರೆ, ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ನೋಡ್ದೆ. ಹಾಂ, ಇದು ಈ ವರ್ಷಕ್ಕಾಯಿತು, ಅದು ಬರೋ ವರ್ಷಕ್ಕಾಗತ್ತೆ. ಹೌದು, ಬಾ ಕೃಷ್ಣ ಹೊರಡೋಣ. ಹಾಯ್ ಹೇಳು. ಹಾಯ್, ಖುಷಿನಾ? ಸರಿ ಬನ್ನಿ ಹೋಗೋಣ. ಖುಷಿ ಒಂದಿನ ಸ್ಕೂಲಿಗೆ ರಜೆ ಆಗ್ತಿರೋದಕ್ಕೆ ಖುಷಿ. ಹೇಳಿ ಬಂದ್ಬಿಟ್ಟಿದ್ದಾನಂತ ಆಲ್ರೆಡಿ. ನಾನು ಮಂಡೇ ಲೀವು ತೊಗೊಳ್ತಾ ಇದ್ದೀನಿ ಅಂತ. ಆಫೀಸ್ ಥರ ಅವನು ಮುಂಚೆನೇ ಇನ್ಫಾರ್ಮ್ ಮಾಡಿ ಬಂದಿದ್ದಾನಂತೆ. ದಾರಿ ತಪ್ಪಿ ಬಂದಿದ್ಯಾ? ಸರಿ, ಹೋಗುವ ಬನ್ನಿ. ನಂಗೆ ಬೇಡ, ಇದು ಇಟ್ಕೊಂಡು ಕೃಷ್ಣ. ಮಮ್ಮಿ ಡ್ಯಾಡಿ ಪಕ್ಕದ ಸೀಟ್ ಇದೆಯಲ್ಲ, ಅದರಿಂದ ಚರಿ ಮಾಡ್ತಿದ್ರು. ಪಕ್ಕದ ಸೀಟಿಂದ ಎತ್ಕೊಂಡ್ರಲ್ಲ, ಹಿಂಗೆ ಎಳ್ಕೊಂಡ್ರು, ಹಿಂಗೆ ಎಳ್ಕೊಂಡ್ರು. ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಅಂತೂ ಮಾಡೋಕ್ಕಾಗಲಿಲ್ಲ. ನಮ್ಮ ಕೃಷ್ಣನ ನೋಡೋದೇ ಆಯಿತು, ಯಾಕೆಂದರೆ ಅವ್ನಿಗೆ ಸಪ್ರೇಟ್ ಸೀಟ್ ಕೊಟ್ಬಿಟ್ಟಿದ್ನಲ್ಲ, ಹಾಗಾಗಿ ಎಲ್ಲಿ ಬೀಳ್ತಾನೋ ಅಂತ ಅವನ್ನ ನೋಡಿಕೊಂಡೇ ಕೂತ್ಕೊಳ್ಳೋದಾಯಿತು. ಆದರೆ ಬೀಳಿಲ್ಲ, ಪರವಾಗಿಲ್ಲ, ಸುಮ್ಮನೆ ಆ ಕಡೆ ಸೈಡಲ್ಲೇ ಮಲ್ಕೊಂಡಿದ್ದ. ಅದಾದಮೇಲೆ 3:30ಗೆ ಬಂದು ಇಳಿದ್ವಿ. ಆಮೇಲೆ ಶೇರ್ ಆಟೋ ಸಿಗುತ್ತೆ ಅಲ್ಲಿ. ಆ ಶೇರ್ ಆಟೋದಲ್ಲಿ ಬಂದು ಮಂತ್ರಾಲಯದಲ್ಲಿ ಇಳಿದ್ವಿ ನಾವು. ಅದಕ್ಕೆ 50 ರೂಪೀಸ್ ತೊಗೊಂಡ್ರು ಒಬ್ಬರಿಗೆ. ಅದಾದಮೇಲೆ ನಾವು ಈ ಥರ ಕೃಷ್ಣ ಆಟ ಆಡಬೇಕು ಅಂದ, ಸೊ ಇಲ್ಲಿಗೆ ಕರ್ಕೊಂಡು ಬಂದ್ವಿ ನದಿ ಹತ್ರ. ಚೆನ್ನಾಗಿತ್ತು, ಜಾಸ್ತಿ ಆಳನೂ ಏನು ಇರಲಿಲ್ಲ. ಆಟ ಆಡ್ಕೊಂಡ ಚೆನ್ನಾಗಿ ಸಾಕಷ್ಟು ಹೊತ್ತು. ಅದಾದಮೇಲೆ ನಾವು ಅಕಾಮಿಡೇಷನ್ ಏನು ಬುಕ್ ಮಾಡಿರಲಿಲ್ಲ, ಇಲ್ಲಿ ಬಂದಮೇಲೆ ನಾವು ತೊಗೊಂಡ್ವಿ. ಅದು ಸ್ವಲ್ಪ ನಮಗೆ ಲೇಟ್ ಆಯಿತು, ಬೆಳಗ್ಗೆನೇ ಸಿಗಲಿಲ್ಲ ನಮಗೆ. ಬೆಳಗಿನ ಜಾವನೇ ಒಂದು ಸ್ವಲ್ಪ ಲೇಟಾಗಿ ಸಿಕ್ತು, ಬಟ್ ಸಿಕ್ತು. AC ರೂಮೇ ತೊಗೊಂಡ್ವಿ. ಇಲ್ಲಿ ಸ್ವಲ್ಪ ಜಾಸ್ತಿ ಸೆಕೆ ಇರುತ್ತೆ ಬೆಳಗ್ಗೆ ಹೊತ್ತು, ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ AC ರೂಮ್ ಅಂಥೇಳಿ. ಆದರೆ ಅವರು AC ಬಿಟ್ಟು ಬೇರೆ ಯಾವುದೂ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಒಳ್ಳೇದೇ ಆಯ್ತಲ್ಲ ನಮಗಿನ್ನ ಅಂತ ಹೇಳಿ ಅದನ್ನೇ ತೊಗೊಂಡ್ವಿ. ಅದಕ್ಕೆ ಅರೌಂಡ್ ಟೆಂಪಲ್ದೇ ಅದು ಟೋಟಲು ಡಬಲ್ಲು ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಏನು ರೂಮ್ ಇರುತ್ತೆ ಅದಕ್ಕೆ ಡಬಲ್ಲು. ನಾವು ಒಂದು 2600 ಏನೋ 2700 ಏನೋ ಪೇ ಮಾಡಿದ್ವಿ. ಇನ್ನು ಅರ್ಧ ಅಮೌಂಟ್ ಏನೋ ಹೋಗ್ಬೇಕಿದ್ರೆ ನಮಗೆ ವಾಪಸ್ ಕೊಟ್ಟರು. ಚೆನ್ನಾಗಿತ್ತು ರೂಮು, ಪರವಾಗಿಲ್ಲ. ಅಂದರೆ ಕಾಂಪ್ಯಾಕ್ಟಾಗಿತ್ತು, ನೀಟಾಗಿತ್ತು ಅಷ್ಟೇ. ಚಿಕ್ಕದಾಗಿದ್ರೂ ನೀಟಾಗಿತ್ತು. ಅಂದರೆ ಅಷ್ಟೇನು ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ. ಸೊ ನಾನು ರೂಮಲ್ಲಿ ಏನೂ ಜಾಸ್ತಿ ವೀಡಿಯೋ ತೊಗೊಳೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು, ಅಂದರೆ ನದಿಯಲ್ಲಿ ಸ್ವಲ್ಪ ಎಲ್ಲ ಆಟ ಆಡಿದ್ರಲ್ಲ, ಅದಾದಮೇಲೆ ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ವಿ. ರೆಡಿ ಆಗಿಬಿಟ್ಟು ನಾನು ಸೀರೆ ಉಟ್ಕೊಂಡಿದ್ದೆ, ಗ್ರೀನ್ ಕಲರ್ ಸೀರೆ. ಇದು ನಮ್ಮ ಚಿನ್ನಿಗೆ ಉಡಿಸಿದ್ದೆ. ಡ್ಯಾನ್ಸ್ ವೀಡಿಯೋ ನೀವು ನೋಡಿದರೆ ನವರಾತ್ರಿನಲ್ಲಿ ನೋಡಿರ್ತೀರ ಈ ಸೀರೆನ. ಅದನ್ನೇ ನಾನು ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನೇ ಉಟ್ಕೊಂಡೆ. ಅದಕ್ಕೆ ಒಂದು ರೆಡಿಮೇಡ್ ಬ್ಲೌಸ್ನ ತೋರಿಸಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಅದೇ ಬ್ಲೌಸ್ನ ಹಾಕ್ಕೊಂಡು ರೆಡಿಯಾಗಿ ನಾವು ಟೆಂಪಲ್ಗೆ ಹೊರಟ್ವಿ. ಆದಷ್ಟು ನಾನು ಏನು ವಾಯ್ಸ್ ಓವರ್ ಕೊಡದೆ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬಗ್ಗು ಏನಾಗಲ್ಲ, ಮೂಗು ಕಣೋ, ಬಾಯಿ ತಿನ್ಸೋ, ಬಿಡಿಸ್ಕೊಡ್ಬೇಕಂತೆ. ಸಿಪ್ಪೆ ಇಟ್ಕೋ.
ತಿರ್ಗಿ ಸೈಡ್ಗೆ ಕಲಿಸುತ್ತೆ. ಹ್ಞೂ ಎತ್ಕೋ ಪರವಾಗಿಲ್ಲ. ಬೇಡ ಅಂತ ಅದಕ್ಕೆ ಬಿಡು. ಅದಕ್ಕೆ ಅದನ್ನು ಸುಲ್ಕೊಡು, ಅಲ್ಲಿ ಬಿದ್ದಿದೆಯಲ್ಲ ಕೆಳಗೆ, ಅದನ್ನು ಸುಲ್ಕೊಡು. ಪ್ರತಿ ಬಾರಿ ನಾವು ರಾಯರ ಹತ್ರ ಯಾವಾಗ ಹೋಗಿದ್ದೀವಿ, ಇವಾಗೆಲ್ಲ ಹೇಗೆ ಅಂತ ಅಂದರೆ ನಮಗೆ ಯಾರೂ ಇಲ್ವಾ ಅನ್ನೋ ಅಂಥ ಒಂದು ಫೀಲ್ ಮಧ್ಯದಲ್ಲಿ ನಾನಿದ್ದೀನಿ ಅಂತ ಕರೆಸ್ಕೊಳ್ಳೋ ಥರ ದೇವರು ಕರೆಸ್ಕೊಂಡಿರೋದು ಅದೇ ಥರ ಆಗಿರೋದು. ಲಾಸ್ಟ್ ಟೈಮ್ ಕೂಡ ಹಾಗೆಯೇ ಆಗಿತ್ತು, ಈ ಸರಿ ಕೂಡ ಅದೇ ಥರನೇ ಆಗಿದ್ದು. ಒಂಥರ ನನಗೆ ಅದೊಂದು ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ, ಖುಷಿ ಆಗುತ್ತೆ ನಿಜವಾಗ್ಲೂ. ನಾನಿದ್ದೀನಿ, ಯಾಕೆ ತಲೆ ಕೆಡಿಸ್ಕೊತೀರ, ಯಾರೂ ಇಲ್ಲದೆ ಇರೋರಿಗೆ ದೇವರೇ ದಿಕ್ಕು ಅಂತ ಸಾಕಷ್ಟು ಸರಿ ನಮ್ಮಮ್ಮ ಈ ಲೈನ್ನ ಹೇಳ್ತಾನೆ ಇರ್ತಾರೆ. ಅದೇ ಥರ ಅನ್ನಿಸ್ತು ನನಗೆ. ತುಂಬಾ ಖುಷಿ ಆಯಿತು. ದರ್ಶನವೂ ಅಷ್ಟೇ ಚೆನ್ನಾಗಾಯಿತು. ಇಡೀ ದಿನ ನಾವು ಎಲ್ಲೂ ಹೋಗಿಲ್ಲ, ಮಂತ್ರಾಲಯದಲ್ಲೇ ಕಳೆದಿದ್ದೀವಿ. ಹೋದ ಸರಿ ಹೋದಾಗ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗಿದ್ವಿ, ಈ ಸರಿ ಎಲ್ಲೂ ಹೋಗಿಲ್ಲ, ಅಲ್ಲೇ ಮಠದಲ್ಲೇ ಕಳೆದ್ವಿ ಇಡೀ ದಿನವೂ. ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಕೂಡ. ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು 3 ಗಂಟೆ 4 ಗಂಟೆ ಅಂದ್ಕೊಳ್ತೀನಿ, ಊಟನೂ ಕೂಡ ಮುಗಿಸ್ಕೊಂಡು ಅದಾದಮೇಲೆ ರೂಮ್ಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬಂದ್ವಿ ಮಠದ ಹತ್ರನೇ. ಸ್ವಲ್ಪ ಫ್ರೆಶಪ್ ಆಗಿ, ಅಂದರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು, ಸೊ ಫ್ರೆಶಪ್ ಆಗಿ ಮತ್ತೊಂದು ಸರಿ ಬಂದ್ವಿ. ಸಂಜೆ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಆಗಿರ್ಬೋದು, ಬೇರೆ ಎಲ್ಲ ನೋಡೋದಕ್ಕೆ. ನಮ್ಮ ಕೃಷ್ಣಂಗಂತೂ ಹಸುಗಳಿತ್ತ ಸಿಕ್ಕಾಬಟ್ಟೆ ಅಲ್ಲಿ, ಅದು ಇಷ್ಟ, ಅವ್ನಿಗೆ ಹಸುಗಳ ಜೊತೆ ಇರೋದು ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿತ್ತು. ಆದಷ್ಟು ನಾನು ಜಾಸ್ತಿ ಏನು ವೀಡಿಯೋ ಆಗಲಿ ರೀಲ್ಸ್ ಆಗಲಿ ಏನೂ ತೊಗೊಂಡಿಲ್ಲ. ನಮ್ಮ ಒಂದು ಟೈಮ್ನ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮಂತ್ರಾಲಯಕ್ಕೆ ಹೋಗಿ ದೇವ್ರ ದರ್ಶನ ನಿಮಗೆ ಮಾಡಿಸ್ತಾ ಇದ್ರೆ ಹೇಗೆ ಅಲ್ವಾ, ನೀವು ಕೂಡ ರಾಯರ ಬೃಂದಾವನ ದರ್ಶನವನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಹೋಗಿದ್ವಿ, ಬೆಳಗ್ಗೆ ಬಟ್ ಅಷ್ಟು ಡಿಸ್ಪ್ಲೇ ಕಾಣಿಸ್ತಾ ಇರಲಿಲ್ಲ ನೀಟಾಗಿ, ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಸ್ವಲ್ಪ ಲೈಟೆಲ್ಲ ಡಿಮ್ ಮಾಡಿಕೊಂಡು ಬ್ರೈಟ್ನೆಸ್ ಎಲ್ಲ ಕಡಿಮೆ ಮಾಡಿಕೊಂಡು ಬರೀ ರಾಯರನ್ನು ಮಾತ್ರ ತೋರಿಸೋಷ್ಟು ಫೋಕಸ್ ಮಾಡಿ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ, ನೋಡ್ತಾ ಇರೋ ಎಲ್ಲರಿಗೂ ರಾಯರ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ನಾನು ರಥೋತ್ಸವ ಎಲ್ಲದನ್ನು ಈ ಸರಿ ವ್ಲಾಗ್ನ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕ್ಲಿಪ್ಪಿಂಗ್ನ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಜನ ಜಾಸ್ತಿ ಇದ್ದರು. ಸಂಡೇ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು, ಅವ್ರ ಮಗಳನ್ನ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಕರ್ಕೊಂಬಂದಿದ್ರು, ಭರತನಾಟ್ಯ ಪ್ರೋಗ್ರಾಮ್ ಇತ್ತಂತೆ. ಆಗ ನಮ್ಮ ಚಿನ್ನು ಕೂಡ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಚಿನ್ನಿಗೂ ಕೂಡ ಲಾಸ್ಟ್ ಇಯರು ಅವ್ರ ಟೀಚರ್, ಅಂದರೆ ಡ್ಯಾನ್ಸ್ ಟೀಚರು, ಮಂತ್ರಾಲಯದಲ್ಲಿ ಪ್ರೋಗ್ರಾಮ್ ಇದೆ ಕರೆಸ್ತೀರಾ ಅಂತ ಕೇಳಿದರು, ಬಟ್ ನಾನು ಕಳಿಸಿರ್ಲಿಲ್ಲ ಆವಾಗ. ಇವಾಗ ಅದೇ ಅವ್ರ ಮಗಳನ್ನ ಕರ್ಕೊಂಬಂದಿದ್ರು, ಅವಾಗ ನಮ್ಮ ಚಿನ್ನು ನಾನು ನೆನೆಸ್ಕೊಳ್ತಾ ಇದ್ದೆ. ನಾನು ಅವರ ಒಂದು ಡ್ಯಾನ್ಸ್ ಡ್ರೆಸ್ಸಲ್ಲೆಲ್ಲ ನೋಡಿದಾಗ ಖುಷಿ ಆಗ್ತಾಯಿತ್ತು. ಅವರು ಕೂಡ ವ್ಲಾಗ್ ಬಗ್ಗೆ ಎಲ್ಲ ಮಾತಾಡಿದ್ರು, ನೋಡ್ತಿರ್ತೀವಿ ಅವಾಗವಾಗ ಅಂತ ಹೇಳಿ. ಖುಷಿ ಆಯಿತು ಅವ್ರು ಸಿಕ್ಕಿ ಮಾತಾಡಿದ್ದು. ಅವರು ಇದೇ ಥರ ಯಾವಾಗಾದರೂ ಎಲ್ಲಿ ಹೋದಾಗ ಸಿಗ್ತಾ ಇರೋದು, ಅಪರೂಪಕ್ಕೆ ಒಂದ್ಸರಿ ಕಾಲ್ ಮಾಡಿ ಮಾತಾಡಬೇಕು. ಅಲ್ಲಿ ಅಷ್ಟೊಂದು ಕಂಫರ್ಟ್ ಆಗಲಿಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡೋಕ್ಕೆ. ಅವ್ರ ಮಗಳು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ವ, ಹಾಗಾಗಿ ಕಾಲ್ ಮಾಡಿ ಮಾತಾಡ್ತೀನಿ ಸ್ವಲ್ಪ ಫ್ರೀ ಮಾಡಿಕೊಂಡು. ನನಗೂ ಅವರು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹೋಗಿದ್ದಾಗಿರ್ಬೋದು, ಇಡೀ ಒಂದು 2 ದಿನ ಒಂದು ಬೇರೆ ಪ್ರಪಂಚದಲ್ಲೇ ಇದ್ವಿ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನಾನು ಅಲ್ಲೇ ಮಾತಾಡ್ತಿದ್ದೀನಿ, ಬಟ್ ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸಂಜೆ ಏನಾಯಿತು, ಅನಿಲ್ ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೋದರು. ಅಂದರೆ ಆಲ್ರೆಡಿ ನಮಗೆ ಒಂದು ಸೇವೆ ತೊಗೊಂಡಿದ್ವಿ, ಅದಕ್ಕೆ ಸ್ವಲ್ಪ ಪ್ರಸಾದ ಕೊಟ್ಟಿದ್ದರು. ಬಟ್ ಇನ್ನೊಂದು ಸರಿ ತೊಗೊಂಡು ಬರ್ತೀನಿ, ಆಫೀಸ್ಗೆಲ್ಲ ತೊಗೊಂಡು ಹೋಗಬೇಕು ಅಂತೇಳಿ, ಹಾಗಾಗಿ ತರಕ್ಕೆ ಹೋದರು. ಇನ್ನು ನಮ್ಮ ಕೃಷ್ಣಂಗೆ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಊರಿಗೆ ಹೋದ್ರೂ ಅಷ್ಟೇ, ಎಲ್ಲಿ ಹಸು ಕರುಗಳಿದೆ ಹುಡ್ಕೊಂಡು ಹೋಗ್ತಾನೆ. ಇಲ್ಲೂ ಕೂಡ ಅದೇ ಥರ ಮಾಡ್ತಾಯಿದ್ದೆ, ಎಲ್ಲ ಹಸುಗಳ ಹತ್ರ ಹೋಗೋದು, ಮುಟ್ಟೋದು, ಅವ್ರ ಜೊತೆ ನಿಂತ್ಕೊಳ್ಳೋದು ಮಾಡ್ತಾಯಿದ್ದ. ಇದಾದಮೇಲೆ ಅನಿಲ್ ಕೂಡ ಬಂದರು, ಒಳಗಡೆ ಹೋದ್ವಿ. ಒಂದಷ್ಟು ರಥೋತ್ಸವದ್ದು ಕ್ಲಿಪ್ಪಿಂಗ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡಿ.
ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಬಿಸಿಬೇಳೆಭಾತು ಮೊಸರನ್ನ ಸಖತ್ತಾಗಿತ್ತು. ನಮ್ಮ ಕೃಷ್ಣನೂ ಕೂಡ 2 ಸರಿ ಹಾಕಿಸ್ಕೊಂಡು ತಿಂದ, ಅವನಿಗೂ ಸಖತ್ ಇಷ್ಟ ಆಯಿತು. ಇದಾದಮೇಲೆ ಗೋಲಿ ಸೋಡಾ ಕುಡಿತೀನಿ ಅಂತ ಅಂದ. ಗೋಲಿ ಸೋಡಾ ಕುಡಿಸಿದ್ದೀನಿ ಪ್ರೂಫ್ಗೆ ವಿಡಿಯೋ ತಗೋ ಅಂತ ಅನಿಲ್ ಹೇಳ್ತಾಯಿದ್ರು. ಅವನಿಗೆ ಗೋಲಿ ಸೋಡಾ ಸರಿ ಬಂದಾಗಲೂ ಕೂಡ ಕುಡಿಸಿದ್ವಿ. ಅವ್ನಿಗಿಷ್ಟ ಅದೇನೋ, ಯಾವಾಗಾದರೂ ಒಂದು ಸರಿ ಅಷ್ಟೇ, ರೆಗ್ಯುಲರ್ ಆಗೇನಿಲ್ಲ, ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಈ ಥರ ಅಷ್ಟೇ. ಅದಾದಮೇಲೆ ರಾತ್ರಿ ಹೋಗಿ ರೂಮಲ್ಲಿ ಮಲ್ಕೊಂಡು ಬೆಳಗಿನ ಜಾವನೇ ಎದ್ಬಿಟ್ಟು 4 ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಟೋ ಹತ್ತಿದ್ವಿ. ಶೇರ್ ಆಟೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆಯ ಸಮಯ ಒಂಥರ ಒಂದು ಏನಂತ ಹೇಳ್ಬೋದು, ಡಿವೋಷ್ನಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಒಂಥರ ಹಗುರ ಆಗಿರುತ್ತೆ, ಎಲ್ಲ ಮರ್ತಿದ್ವಿ. ಮತ್ತು ವಾಪಸ್ ಟ್ರೈನ್ ಹತ್ತಿದ ಮೇಲೇ ನಾವು ಹಳೇದೆಲ್ಲ ನೆನಪಾಗಕ್ಕೆ ಶುರುವಾಗಿದ್ದು ಅಂತಂದರೆ ನಮ್ಮ ಆಫೀಸು, ಮನೆ, ಅದು ಇದು ಕೆಲಸಗಳು ಎಲ್ಲ ನೆನಪಾಗೋಕ್ಕೆ ಶುರುವಾಗಿದ್ದಂಥದ್ದು. ಈ ರೀತಿಯಾದಂಥ ಒಂದಷ್ಟು ಒಳ್ಳೆ ಮೆಮೊರೀಸ್ ಜೊತೆ ವಾಪಸ್ ಬಂದ್ವಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಬೆಳಗ್ಗೆನೇ ಬೇಗ ಬಂದಿದ್ದೀವಿ, ಆಲ್ಮೋಸ್ಟ್ ಒಂದು 3/4 ಗಂಟೆ ಬೇಗ ಬಂದಿದ್ದೀವಿ. ಆದರೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗ ರೀಚ್ ಆಗೋಣ ಅಂತ ಬೇಗನೆ ರೆಡಿ ಆಗಿಬಿಟ್ಟು 4 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಬಂದು ಇವಾಗ ರೈಲ್ವೆ ಸ್ಟೇಷನ್ ವೆಯ್ಟ್ ಮಾಡಬೇಕು. ಎಲ್ಲ ಬಾಸ್ ಇವರಿಂದನೇ ಬೇಗ ಬೇಗ ಅಂತ ಕರ್ಕೊಂಡ್ಬಂದರು. ಎಲ್ಲ ಓಡಾಡ್ಬೇಕಾದ್ರೆ ಯಾವ ಇವಾಗ ಆರಾಮಾಗಿ ಚಿಲ್ ಮಾಡೋದು ಇವಾಗ ರೈಲ್ವೆ ಸ್ಟೇಷನಲ್ಲಿ ನೋಡ್ಕೊತ ಆ ಕಡೆ ಈ ಕಡೆ. ಕೃಷ್ಣ ಹೆಂಗಿದೆ? ಚಳಿ ಆಗ್ತಾಯಿದೆ ಅಲ್ಲ? ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ನಾ ಈ ಥರ ಕಾಯ್ತಾ ಇದ್ದೀವಿ. ಹೊಟ್ಟೆ ಸಿಗ್ತಿದೆ ಅಂತ ನಮ್ಮ ಕೃಷ್ಣನಿಗೆ. ಎಷ್ಟು ಹೊಟ್ಟೆ ಸಿಗ್ತಿದೆಮ್ಮ? ಎಷ್ಟು ಹೊಟ್ಟೆ ಸಿಗ್ತಾಯಿದೆ? ಫ್ರೂಟ್ಸ್ ಇದೆ, ಆದರೆ ಚಳಿಯಲ್ಲಿ ಫ್ರೂಟ್ಸ್ ತಿನ್ನೋಕ್ಕಲ್ಲ. ನೀವು ತಿನ್ನಿ. ಇನ್ನೂ ಒಂದು ಹಾಫ್ ಆನ್ ಅವರ್ ಅಂತೂ ಇದೆ, ಹಾಫ್ ಆನ್ ಅವರ್ ಇದೆ, ಇನ್ನೂ ಅರ್ಧ ಗಂಟೆ ಕುತ್ಕೊಂಡು ಕಾಯ್ಬೇಕು. ಜನ ಕಮ್ಮಿ ಇದ್ದಾರೆ ಇವತ್ತು ರೈಲ್ವೆ ಸ್ಟೇಷನ್. ನಿನ್ನೆ ಆಗಿದ್ರೆ ಫುಲ್ಲು ಭರ್ತಿಯಾಗಿರ್ತಾ ಇತ್ತು, ಇವಾಗ ಕಮ್ಮಿ ಇದ್ದಾರೆ. ಅದು ಒಂದೇ ಇವತ್ತು ಫಸ್ಟ್ ಟೈಮು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದು ಹಿಂಗಿರುತ್ತೆ ನೋಡಬೇಕು. ಹರಿ ಬರಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಓಡೋಡಿ ಬರೋದು ಬೇಡ ಅಂತ ಹೇಳಿ ನಾವೇನು ಮಾಡಿದ್ವಿ, ಬೇಗನೆ ಎದ್ದು ರೆಡಿಯಾಗಿ ಬೇಗ ಬಂದ್ವಿ. ಬಟ್ ಟ್ರೈನ್ ಆನ್ ಟೈಮ್ಗೆ ಬರಲಿಲ್ಲ, ಒಂದು 15 ಮಿನಿಟ್ಸ್ ಲೇಟಾಗಿ ಬಂತು. ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಟ್ರೈನಲ್ಲಿ ಬಂದಿರೋದು. ಫಸ್ಟ್ ಟೈಮ್ ಬಂದಾಗ ಬಸ್ಸಲ್ಲಿ ಬಂದಿದ್ವಿ, ಡೈರೆಕ್ಟ್ ಟೆಂಪಲ್ ಹತ್ರ ಇಳಿಸಿದ್ರು. ಅದಾದಮೇಲೆ ಕಾರಲ್ಲಿ ಬಂದಿದ್ವಿ ಹೋದ ವರ್ಷ. ಈ ವರ್ಷ ನಾವು ಟ್ರೈನಲ್ಲಿ ಬಂದಿದ್ದೀವಿ. ಚೆನ್ನಾಗಿತ್ತು, ಈ ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿತ್ತು ಟ್ರೈನಲ್ಲಿ ಬಂದಿದ್ದು. ಇನ್ನು ನಮ್ಮ ಟ್ರೈನ್ ಕೂಡ ಬಂತು, 7:15 ಬಂತು. ಬನ್ನಿ ಹೋಗೋಣ ವಂದೇ ಭಾರತ್ ಹೇಗಿರುತ್ತೆ ಅಂಥೇಳಿ ನಾವು ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಒಳಗಡೆ ಹೇಗಿರುತ್ತೆ ಏನು ಎಲ್ಲದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಹೇಗಿದೆ ಟ್ರೈನ್? ಫಸ್ಟ್ ಟೈಮ್ ವಂದೇ ಭಾರತ್ ಚೆನ್ನಾಗಿದೆ. ಬೂಟ್ ಸ್ಪೇಸ್ ಎಲ್ಲ ಓಕೆ. ಅದೇ ಸೀಟ್ ಮಾತ್ರ ಈ ಕಡೆ ಒಂದು ಸಿಕ್ಬಿಟ್ಟಿದೆ. ನಾವು ಆಲ್ರೆಡಿ ಒಂದು AC ಟ್ರೈನಲ್ಲಿ ಹೋಗಿದ್ವಿ ಶಿವಮೊಗ್ಗದಿಂದ ಬರ್ತಾ. ಬಟ್ ಅದರಲ್ಲಿ ಸ್ವಲ್ಪ ಬೂಟ್ ಸ್ಪೇಸ್ ಎಲ್ಲ ಕಮ್ಮಿ ಇತ್ತು, ಅಂದರೆ ಶತಾಬ್ದಿನಲ್ಲಿ. ಬಟ್ ಇದರಲ್ಲಿ ಕೆಳಗಡೆ ಕಾಲಿಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಚೆನ್ನಾಗಿದೆ. ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಅವರೇನೆ ಕೊಡ್ತಾರೆ. ಉಪ್ಪಿಟ್ಟು ಮತ್ತು ಕಟ್ಲೆಟ್ಟು, ಹಾಗೆಯೇ ಬ್ರೆಡ್ಡು, ಜಾಮು ಮತ್ತು ಟೀದು ಮಿಕ್ಸ್ ಕೊಡ್ತಾರೆ ಪೌಡರು. ಆಮೇಲೆ ಅವರು ಬಿಸಿನೀರು ಕೊಡ್ತಾರೆ, ಅದಕ್ಕೆ ನಾವು ಇದನ್ನು ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದು. ಹಾಗೆ ಒಂದು ಮಫಿನ್ನ ಕೊಟ್ಟಿದ್ದರು, ಅದು ಚೆನ್ನಾಗಿತ್ತು. ಅಂದರೆ ಮಾಮೂಲಿ ಅಂಗಡಿನಲ್ಲಿ ಸಿಗತ್ತಲ್ಲ ಅದೇ ಥರದ್ದೇ ಕೊಟ್ಟಿದ್ದಂಥದ್ದು. ನಮ್ಮ ಕೃಷ್ಣಂಗೆ ಉಪ್ಪಿಟ್ಟು ಇಷ್ಟ ಆಗಲಿಲ್ಲ, ನನಗೂ ಏನು ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ. ತಿನ್ನು ಇದು ತಿನ್ನಿದು. ಚೆನ್ನಾಗಿದೆ, ಇದಂತೂ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ. ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದೆಯಾ? ಬೆಳ್ಳಿ ಇದೆಲ್ಲ ಮಿಸ್ ಮಾಡ್ಕೊಂತಾರೆ. ಬೆಳ್ಳಿ ಇದನ್ನೆಲ್ಲ ಇನ್ನು ವಾಶ್ರೂಮ್ ಬಂದು ಸ್ವಲ್ಪ ನೀಟಾಗಿತ್ತು.
ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಅಂದರೆ ಬೇರೆ ಟ್ರೈನ್ಗಳಲ್ಲೆಲ್ಲ ನಾವು ಹೋಗಿದ್ದೀವಲ್ಲ, ಟ್ರೈನಲ್ಲಿ ಹೋಗೋಕ್ಕೆ ಆಗಲ್ಲ, ಅಷ್ಟು ಗಲೀಜಾಗಿರುತ್ತೆ. ಬಟ್ ಇದು ನೀಟಾಗಿತ್ತು. ಇನ್ನು ಡೋರ್ಸ್ ಎಲ್ಲ ನಾವು ಓಪನ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ, ಅವ್ರು ಯಾವಾಗ ನಿಲ್ಲಿಸಿ ಓಪನ್ ಮಾಡ್ತಾರೋ ಅವಾಗೇ ಆಗೋದು. ಬಟ್ ಬೇರೆ ಟ್ರೈನಲ್ಲೆಲ್ಲ ನಾವು ಡೋರ ಓಪನ್ ಮಾಡಿಕೊಂಡು ಹೊರಗಡೆ ಎಲ್ಲ ಮೆಟ್ಲು ಮೇಲೆಲ್ಲ ಕೂತ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಹಾಗಾಗಲ್ಲ, ಆ ಡೋರು ಅವರಾಗೆ ಓಪನ್ ಮಾಡಬೇಕು. ಅವ್ರು ಕ್ಲೋಸ್ ಮಾಡಿದ್ರೆ ಮುಗೀತು, ಮತ್ತೆ ಇನ್ನು ನೆಕ್ಸ್ಟ್ ಸ್ಟಾಪು ಬಂದಾಗಲೇ ಓಪನ್ ಆಗೋದು. ಇನ್ನು ವಾಶ್ರೂಮ್ ಬಂದ್ಬಿಟ್ಟು 2 ಇರುತ್ತೆ, ಒಂದು ಈ ಕಡೆ ವೆಸ್ಟರ್ನು, ಒಂದು ಇಂಡಿಯನ್ ಇರುತ್ತೆ. ಜೊತೆಗೆ ಟಿಶ್ಯೂ ರೋಲ್, ಹಾಗೆಯೇ ಹ್ಯಾಂಡ್ ಡ್ರೈಯರ್ ಮತ್ತು ಇದು ಹ್ಯಾಂಡ್ ವಾಶ್ ಎಲ್ಲ ಇರುತ್ತೆ. ಹಾಗಾಗಿ ಓಕೆ ಅಂತ ಅನ್ನಿಸ್ತು. ಹಾಗೆಯೇ ಡೋರ್ ಕೂಡ ಅಷ್ಟೇ, ಪುಷ್ ಮಾಡಿ ಓಪನ್ ಮಾಡುವಂಥದ್ದು. ಅಂದರೆ ಜಸ್ಟ್ ಬಟನ್ನ ಪುಷ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಚೆನ್ನಾಗಿತ್ತು ಟ್ರೈನ್, ಒಂಥರ ಫುಲ್ಲು ಕಾಝಿ ಆಗಿತ್ತು ಅಂತ ಹೇಳ್ಬೋದು. ಇದು CC ಕೋಚ್ ಅಂತ, ಅಂದರೆ ಚೇರ್ ಕಾರು. EC ಅಂತ ಇದೆ, ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಅಲ್ಲಿಗೆ ನಾವು ಹೋಗಲಿಲ್ಲ, ಸುಮ್ಮನೆ ಯಾಕೆ ನಮ್ಮ ಇದರಲ್ಲೇ ನಾವು ಇರೋಣ, ಅಲ್ಲಿ ಬೇಕಂದರೆ ನಾವು ನೆಕ್ಸ್ಟ್ ಟೈಮ್ ಅಲ್ಲಿ ಬುಕ್ ಮಾಡಿಕೊಂಡು ಏನಾದ್ರು ನಾವು ಆ ಸೀಟ್ ತೊಗೊಂಡ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಅಂಥೇಳಿ. ಮತ್ತು ಚಾರ್ಜಿಂಗ್ ಸಾಕೆಟ್ಸ್ ಎಲ್ಲ ಇರುತ್ತೆ ಕೆಳಗಡೆ, ಅಂದರೆ ನಾವೇನು ಸೀಟ್ ಕೂತಿರ್ತೀವಲ್ಲ ಅದ್ರ ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಇನ್ನು ಇದರ ರೇಟ್ ಬಂದುಬಿಟ್ಟು ನಾವು ತೊಗೊಂಡಿದ್ದು 1200 CCಗೆ. EC ಬಂದುಬಿಟ್ಟು 2000 ಚಿಲ್ಲರೆ ಆಗುತ್ತೆ. ಇನ್ನು ಇವಾಗ ನೋಡ್ತಾ ಇರ್ಬೋದು 3 ಜನನೂ ಒಟ್ಟಿಗೆ ಕೂತಿದ್ದೀವಿ. ಇಲ್ಲಿ ಕೂತಿದ್ರಲ್ಲ ಅವರು ಆ ಕಡೆ ಒಂದು ಸೀಟ್ಗೆ ಹೋದರು, ನೀವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಳ್ಳಿ, ಪರವಾಗಿಲ್ಲ ನಾನು ಅಲ್ಲಿ ಕೂತ್ಕೋತೀನಿ ಅಂತ ಹೇಳಿ. ಸೊ ಆ ಕಡೆ ಹೋದರು. ಸೊ ನಾವು 3 ಜನನೂ ಒಂದೇ ಸೀಟಲ್ಲಿ ಕೂತ್ಕೊಂಡ್ವಿ ಬರೋವರೆಗೂ. ಬಂದಿದ್ದೇ ಗೊತ್ತಾಗಿಲ್ಲ ಗೊತ್ತಾ, ಎಷ್ಟು ಬೇಗ ಬಂತು ಟ್ರೈನ್ ಅಂದರೆ. ಅಲ್ಲಿಂದ ಬೆಳಗ್ಗೆ 7:30 ಬಿಟ್ಟಿದೆ, ಇಲ್ಲಿ ಆಲ್ರೆಡಿ 12:30ಗೆಲ್ಲ ಯಲಹಂಕ, 12:45 1 o'clock ಅಂದ್ಕೊತೀನಿ ನಾವು ರೀಚ್ ಆಗಿದ್ದು. ಇನ್ನೊಂದೇನು ಅಂತ ಅಂದರೆ ಇದು KSR ಸ್ಟಾಪ್ ಅಂತ, ಅಂದರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗಲ್ಲ, ಅಲ್ಲಿಗೆ ಎಂಡ್ ಆಗಲ್ಲ. ಇದು ಇದರಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ. SMVT ಅಂತ ಹೇಳಿ ಬೈಯಪ್ಪನಹಳ್ಳಿದು ಹೊಸ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮಧ್ಯಾಹ್ನ 2:15 ಇಲ್ಲಿಂದ ಹೊರಡುತ್ತೆ, ಸಂಜೆ ಅಲ್ಲಿಗೆ ರೀಚ್ ಆಗುತ್ತೆ. ಆ ಕಡೆಯಿಂದ ಬೆಳಗ್ಗೆ 7:15 ಹೊರಡುತ್ತೆ, ಇಲ್ಲಿಗೆ ಮಧ್ಯಾಹ್ನ ರೀಚ್ ಆಗುತ್ತೆ. ಸೊ ಟೈಮಿಂಗ್ಸ್ ಚೆನ್ನಾಗಿದೆ, ಬೇಗನೆ ರೀಚ್ ಆಗುತ್ತೆ. ಬೇರೆ ಥರ ಒಂದು 8 hours ಆಗುತ್ತೆ ಬೇರೆ ಟ್ರೈನಲ್ಲಿ ಹೋಗ್ತೀನಿ ನಾರ್ಮಲ್ ಅಂತ ಆದರೆ ಇದರಲ್ಲಿ ಬೇಗನೆ ರೀಚ್ ಆಗುತ್ತೆ. ಇನ್ನು ಊಟ ಕೂಡ ಬಂತು ಇಲ್ಲಿ ನಮಗೆ ಮಧ್ಯಾಹ್ನದ್ದು. ಊಟಕ್ಕೆ ದಾಲ್ ಮತ್ತು ಪನ್ನೀರ್, ಹಾಗೆಯೇ ಚಪಾತಿ, ಮೊಸರು ಮತ್ತು ಸ್ವೀಟ್ ಕೂಡ ಕೊಟ್ಟಿದ್ದರು. ಪರವಾಗಿಲ್ಲ, ಅಂದರೆ ಅನಿಲ್ಗೆ ಸ್ವಲ್ಪ ಒಂದೊಂದು ತುತ್ತು ಅನ್ನೋ ಥರ ಇತ್ತು ಇದು ಊಟ ಎಲ್ಲ. ನಮಗೆ ಓಕೆ ಅಂತ ಅನ್ನಿಸ್ತು. ಕೋಸು ಪಲ್ಯ ಕೂಡ ಕೊಟ್ಟಿದ್ದರು ಅದ್ರ ಜೊತೆಗೆ. ಊಟ ತಿಂಡಿ ಸಫಿಷಿಯೆಂಟಾಗಿ ಆಯಿತು. ಅಂದರೆ ನಾವೇನು ಟಿಕೆಟ್ ದುಡ್ಡು ಕೊಡ್ತೀವಿ ಅದರಲ್ಲೇ ಅವರು ಊಟ ತಿಂಡಿ ಕೊಡ್ತಾರೆ, ನಾವು ಎಕ್ಸ್ಟ್ರಾ ಪೇ ಮಾಡುವಂಥದ್ದೇನು ಇರಲ್ಲ ಊಟಕ್ಕೆ ಅಂತ ಹೇಳಿ. ನೀರು ಬಾಟಲ್ ಕೂಡ ಅವರೇ ಕೊಡ್ತಾರೆ, ಹಾಗೆಯೇ ನ್ಯೂಸ್ ಪೇಪರ್ ಕೂಡ ಕೊಡ್ತಾರೆ ರೀಡ್ ಮಾಡೋದಕ್ಕೆ. ಕನ್ನಡ ನ್ಯೂಸ್ ಪೇಪರೇ ಕೊಟ್ಟಿದ್ದರು ರೀಡ್ ಮಾಡೋದಕ್ಕೆ. ನನಗನ್ಸಿದ್ದು ಈ ಥರ ಒಂದು ಟ್ರೈನ್ಗಳು ಇನ್ನೂ ಜಾಸ್ತಿ ಆಗಬೇಕು, ಬೇರೆ ಜಾಗಕ್ಕೆಲ್ಲ ಹೋಗೋಕ್ಕೆ ನಮಗೆ ಸ್ವಲ್ಪ ಫಾಸ್ಟಾಗಿ ಹೋಗೋ ಥರ ಒಂದು ಅನುಕೂಲ ಆಗೋದಕ್ಕೆ. ಇನ್ನೂ ಬೇರೆ ಕಡೆ ಎಲ್ಲ ಈ ರೀತಿ ಟ್ರೈನ್ ಆಗಬೇಕು. ನಮ್ಮೂರಿಗೂ ಕೂಡ ಶಿವಮೊಗ್ಗಕ್ಕೂ ಒಂದೇ ರೀತಿ ಒಂದು ಫಾಸ್ಟೆಸ್ಟ್ ಟ್ರೈನ್ ಆಗಲಿ, ವಂದೇ ಭಾರತ್ ಅಂಥೇಳಿ. ಹಾಗೆಯೇ ಊಟ ತಿಂಡಿನೂ ಅಷ್ಟೇ ಹೈಜೀನಾಗಿ ನೀಟಾಗಿ ಕೊಟ್ಟಿದ್ದರು. ಬೇರೆ ಟ್ರೈನಲ್ಲೆಲ್ಲ ಇಷ್ಟು ಹೈಜೀನ್ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಇದರಲ್ಲಿ ಅಡ್ವಾಂಟೇಜ್ ಅಂದರೆ ನೆಕ್ಸ್ಟ್ ಸ್ಟಾಪ್ ಯಾವಾಗ ಬರುತ್ತೆ ಏನು ಎಲ್ಲ ಗೊತ್ತಾಗುತ್ತೆ. ಅದೇ ನಾವು ನಾರ್ಮಲ್ ಟ್ರೈನಲ್ಲಿ ಹೋದರೆ ನಾವು ಕಾಯ್ಕೊಂಡು ಕೂತಿರ್ಬೇಕು. ಇದರಲ್ಲಿ ರೈಲ್ ಯಾತ್ರೆಲಿ ಅಥವಾ ಇನ್ನೊಂದರಲ್ಲಿ ಯಾವುದ್ರಲ್ಲಾರು ಮುಟ್ಕೊಂಡಿರ್ಬೇಕು. ಈ ಥರ ಡಿಸ್ಪ್ಲೇ ಕೊಟ್ಟಿರ್ತಾರೆ. ಕೃಷ್ಣ ಸ್ವಲ್ಪ ಇರೋ ಮೊಬೈಲಲ್ಲಿ ಇಂಟರ್ನೆಟ್ ಕೊಡ್ತಾರಲ್ಲ ಅದರಲ್ಲೂ ಇದೆ. ಆಯ್ತಿರು, ಇಲ್ಲಿ ಹಿಂದೆ ಡಿಸ್ಪ್ಲೇ ಕೊಡ್ತಾರೆ ಎಲ್ಲದನ್ನು ನೀಟಾಗಿ. ಚೆನ್ನಾಗಿದೆ, ಚೆನ್ನಾಗಿತ್ತು. ಬೇಗ ಊಟ ಎಲ್ಲ ಚೆನ್ನಾಗಿತ್ತು. ಇರಪ್ಪ ಒಂದು ನಿಮಿಷ. ಸರಿ ನೀನು ಹೇಳ್ಬಿಟ್ಟು ಆಯ್ತಾ. ಮತ್ತೆ ನಾವು ಮೂವಿಗಳು ನೋಡ್ಬೋದಿಲ್ಲ. ಆಮೇಲೆ ನೆಕ್ಸ್ಟ್ ಅಷ್ಟೇನಾ? ಇಲ್ಲಿ ಕಿಡ್ಸ್ ಶೋ ಅಂತ ಎಲ್ಲ ಇರುತ್ತೆ. ಮತ್ತೆ ಇದು ಡೌನ್ಲೋಡ್ ಆಗುತ್ತೆ, ಆದರೆ ಇಂಟರ್ನೆಟ್ ತೊಗೊಬೇಕಾಗುತ್ತೆ. ಮತ್ತು ಇದು ಇಲ್ಲಿ ಎಷ್ಟು ಕಿಲೋಮೀಟ್ರ್ ಸ್ಪೀಡ್ ಹೋಗ್ತಿರುತ್ತೆ ಮತ್ತು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೆಕ್ಸ್ಟ್ ಸ್ಟಾಪಿಗೆ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ ಟ್ರೈನ್ ಓಡ್ತಿರುತ್ತೆ. ಚೆನ್ನಾಗಿದೆ ಟ್ರೈನ್ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಬೇಗ ಬಂದ್ವಿ ಅಂತ ಅನ್ನಿಸ್ತು, ಬಂದಿದ್ದೆ ಗೊತ್ತಾಗಲಿಲ್ಲ. ಬ್ರೇಕ್ಫಾಸ್ಟು ಓಕೆ, ಉಪ್ಪಿಟ್ಟು ಚೆನ್ನಾಗಿರಲಿಲ್ಲ. ಮತ್ತು ಊಟದಲ್ಲಿ ಪನ್ನೀರ್ ಗ್ರೇವಿ ಏನು ಚೆನ್ನಾಗಿಲ್ಲ, ದಾಲ್ ಚೆನ್ನಾಗಿತ್ತು. ಮತ್ತು ಗುಲಾಬ್ ಜಾಮೂನ್ ಚೆನ್ನಾಗಿ ಜಾಮೂನ್ ಚೆನ್ನಾಗಿತ್ತು.
ನಾನು ಜಾಕೆಟೇ ಬಿಚ್ಚಿರಲಿಲ್ಲ, ಚಳಿಗೆ ಪ್ಯಾಕಪ್ ಆಗಿಬಿಟ್ಟಿದೆ, ಇವಾಗ ಬಿಚ್ಚಿರಲಿಲ್ಲ. ಚೆನ್ನಾಗಿದೆ ಎಲ್ಲ ಲ್ಯಾಂಗ್ವೇಜ್ ಮರ್ತೇ ಹೋಯ್ತು ಅದು ಏನೇನು ಮಾತಾಡ್ತಿದೆ ಅಂತ. ಓಕೆ, ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತಿರ್ತಾರೆ. ನಾವು ಮಾಮೂಲಿ ಟ್ರೈನಲ್ಲಿ ಹೋಗ್ತೀವಲ್ಲ, ಅದರಲ್ಲಿ ಹೆಂಗೆ ಅಂತ ಅಂದರೆ ನಾವು ಕಾಯ್ಕೊಂಡಿರಬೇಕು. ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅಥವಾ ಗೂಗಲಲ್ಲಿ ನೆಕ್ಸ್ಟ್ ಸ್ಟಾಪ್ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತೇಳಿ ಕಾಯ್ಕೊಂಡಿರಬೇಕು. ಬಟ್ ಇದರಲ್ಲಿ ಡಿಸ್ಪ್ಲೇ ಕೊಡ್ತಾರಲ್ಲ, ಅದು ಚೆನ್ನಾಗಿದೆ, ಅದು ಇಷ್ಟ ಆಯಿತು ನನಗೆ. ಆರಾಮಾಗಿ ಇದರಲ್ಲೂ ಕೂಡ ಮೆಟ್ರೋ ಥರ ಡಿಸ್ಪ್ಲೇ ಕೊಡ್ತಿರ್ತಾರೆ, ಹಾಗೆ ಡೋರ್ ಓಪನ್ ಆಗೋದು ಕ್ಲೋಸ್ ಆಗೋದು ಎಲ್ಲದೂ ಬಟನ್ ಎಲ್ಲ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಬಟನ್ ತೋರಿಸಿ ಇಲ್ಲಿ. ಆಯಿತಾ. ಮತ್ತೆ ಇದೇನಪ್ಪ ಎಲ್ಲ ಲ್ಯಾಂಗ್ವೇಜಲ್ಲೂ ಕೊಡ್ತಾರೆ, ಎಲ್ಲರಿಗೂ ಅರ್ಥ ಆಗಿದೆ. ತಮಿಳು, ತೆಲುಗು ನೋಡಿದ್ರಲ್ಲ ಹೀಗಿತ್ತು. ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗಿರ್ಬೋದು, ಬಂದಿದ್ದಾಗಿರ್ಬೋದು, ಹಾಗೆಯೇ ಅಲ್ಲಿದ್ದಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಾಕಷ್ಟು ಕ್ವಶನ್ಗಳಿಗೆ ಅಲ್ಲಲ್ಲೇ ಆನ್ಸರ್ ಮಾಡಿರ್ತೀನಿ ನಾನು, ಏನೇನು ಡೀಟೇಲ್ಸ್ ಬೇಕು ಅಂತೇಳಿ. ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ಹೇಳುವಂಥದ್ದು ನಾನು ವೀಡಿಯೋನ ಸ್ವಲ್ಪ ಫುಲ್ಲು ಸ್ಕಿಪ್ ಮಾಡಿಬಿಡಿ. ನಿಮಗೆ ಒಂದಷ್ಟು ಕ್ವಶನ್ಸು ಆನ್ಸರ್ಸು ಎಲ್ಲ ಮಾಡಿರ್ತೀವಿ. ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ. ನಮ್ಮ ಚಿನ್ನಿ ಯಾವ ಕ್ಲಾಸು ಅಂತ ತುಂಬ ಜನ ಆ ವಿಡಿಯೋದಲ್ಲಿ ನಾನು ಯಾವ್ದು ಆನ್ಸರ್ ಮಾಡಿದ್ದೆ ಅದೇ ವಿಡಿಯೋದಲ್ಲಿ ಕೇಳ್ತಾಯಿದ್ರಿ. ನಾನು ಆದಷ್ಟು ನಿಮ್ಮ ಕ್ವಶನ್ಗಳಿಗೆ ಸ್ಟಾರ್ಟಿಂಗಲ್ಲೇ ಆನ್ಸರ್ ಮಾಡಿಬಿಡ್ತೀನಿ. ಸೊ ನೀವೆಲ್ಲ ವೀಡಿಯೋ ಸ್ಕಿಪ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ಒಂದೊಂದು ನನಗೆ ಮರ್ತೋದಾಗ ನಾನು ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಅಷ್ಟೇ. ನಿಮಗೆ ನೀಟಾಗಿ ವಿಡಿಯೋನ ನೋಡಿದ್ರೆ ಎಲ್ಲ ವಿಡಿಯೋದಲ್ಲೂ ನಾನು ಆದಷ್ಟು ನಿಮಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದು ಅಷ್ಟೇ, ಎಷ್ಟಾಗುತ್ತೆ ಅಷ್ಟು ಡೀಟೇಲ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆನಾ? ಏನಾದರೂ ಬೇಕು ಅಂತ ಅಂದರೆ ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಸಾಲದು, ಫುಲ್ ನೀಟಾಗಿ ಒಂದು ಸರಿ ಕುತ್ಕೊಂಡ್ಬಿಟ್ಟು ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಎಕ್ಸ್ಪ್ಲನೇಷನ್ ಥರ ಬೇಕು ಅಂತ ಅಂದರೆ ಅದನ್ನು ನಾನು ಕೊಡ್ತೀನಿ. ಹೇಗೆ ಹೋಗೋದಾಗಿರ್ಬೋದು, ಮತ್ತು ಹೇಗೆ ಬರೋದು ಹೋಗೋದು, ಮತ್ತು ಅಲ್ಲಿ ರೂಮ್ ತೊಗೊಳ್ಳೋದು ಅಥವಾ ಆನ್ಲೈನ್ ಬುಕ್ಕಿಂಗ್, ಈ ಥರ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಕಂಪ್ಲೀಟಾಗಿ ಒಂದು ಕೂತ್ಕೊಂಡು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಇನ್ನು ನಮ್ಮ ಒಂದು ಜರ್ನಿ ಹೀಗಿತ್ತು, ಹೋಗಿದ್ದು ಬಂದಿದ್ದು ಎಲ್ಲದನ್ನು. ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಶೇರ್ ಮಾಡಿದ್ದೀನಿ. ಒಂದೇ ಒಂದು ವ್ಲಾಗಲ್ಲಿನೇ ಫುಲ್ ಕಂಪ್ಲೀಟ್ ಶೇರ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.